ಬಿಜೆಪಿಯ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ 2 ವರ್ಷಗಳ ನಂತರ ಈಗ ಪ್ರಮುಖ ಆರೋಪಿಯನ್ನ ಬಂಧಿಸಲಾಗಿದೆ. ಆರೋಪಿ ಮುಸ್ತಫಾ ಫೈಚಾರ್ ಅರೆಸ್ಟ್ ಮಾಡಿದೆ ಎನ್ಐಎ ಈಗ. ಸಕಲೇಶಪುರದಲ್ಲಿ ಆರೋಪಿಯನ್ನ ಎನ್ಐಎ ಬಂಧಿಸಿದೆ. ಮುಸ್ತಫಾ ಬಂಧನಕ್ಕೆ 5 ಲಕ್ಷ ಬಹುಮಾನವನ್ನ ಎನ್ಐಎ ಘೋಷಣೆ ಮಾಡಿತ್ತು. 2022ರ ಜೂನ್ 22ಕ್ಕೆ ಪ್ರವೀಣ್ ನೆಟ್ಟಾರು ಕೊಲೆ ಆಗಿತ್ತು. ಈಗ 2 ವರ್ಷಗಳ ನಂತರ ಈ ಆರೋಪಿ ಮುಸ್ತಫಾ ಫೈಚಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅವರು. ಸಕಲೇಶಪುರದಲ್ಲಿ ಇವನನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಬರ್ತಾ ಇದೆ. ಬೆಳಗ್ಗೆ ಸಕಲೇಶಪುರದಲ್ಲಿ ಪ್ರಮುಖ ಆರೋಪಿಯ ಬಂಧನವಾಗಿದೆ. 2022 ಜೂನ್ 22ಕ್ಕೆ ಪ್ರವೀಣ್ ನೆಟ್ಟಾರು ಕೊಲೆ ಆಗಿತ್ತು. ಇಡೀ ರಾಜ್ಯದಲ್ಲಿ ವಿಚಾರದಲ್ಲಿ ದೊಡ್ಡ ಹೋರಾಟಗಳು ನಡೆದಿತ್ತು. ಫೈನಲಿ ಈಗ ಎನ್ಐಎಗೆ ಇದನ್ನ ವರ್ಗಾವಣೆ ಮಾಡಲಾಗಿತ್ತು. ಎನ್ಐಎ 2 ವರ್ಷಗಳ ನಂತರ ಇವನನ್ನ ಈಗ ಬಂಧಿಸಲಾಗಿದೆ. ಇವನ ಬಂಧನಕ್ಕೆ 5 ಲಕ್ಷ ರೂಪಾಯಿ ಬಹುಮಾನವನ್ನ ಕೂಡ ಘೋಷಣೆಯನ್ನ ಮಾಡಿದ್ರು. ಈಗ ಪ್ರಮುಖ ಆರೋಪಿ ಮುಸ್ತಫಾ ಫೈಚಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ.